ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ತರಗತಿಯ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸೇರಿದ 5ನೇ ಸೆಮಿಸ್ಟರ್ BA ರಾಜ್ಯಶಾಸ್ತ್ರದ 18ನೇ ಅಧಿವೇಶನದ ಬಗ್ಗೆ ವಿವರಿಸ್ತಾ ಇದ್ದೀನಿ. ಟಾಪಿಕ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ಅಂದರೆ ಏನು, ಅದರ ಅರ್ಥ ಮತ್ತು ಮಹತ್ವ. ಅಂತಾರಾಷ್ಟ್ರೀಯ ರಾಜಕಾರಣದ ಪ್ರಕ್ರಿಯೆಗಳಲ್ಲಿ ವಿದೇಶಾಂಗ ನೀತಿ ಒಂದು. ವಿದೇಶಾಂಗ ನೀತಿ ರಾಷ್ಟ್ರೀಯ ನೀತಿಯಿಂದ ಪ್ರತ್ಯೇಕವಾಗಿಲ್ಲ, ಬದಲಾಗಿ ಅದು ಅದರ ಒಂದು ಭಾಗವಾಗಿರುತ್ತೆ. ಇದು ಇತರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಬೆಳೆಸಬೇಕಾದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಒಳಗೊಂಡಿರುತ್ತೆ. ರಾಜ್ಯಗಳು ತಮ್ಮ ವಿದೇಶಾಂಗ ನೀತಿಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ತಮ್ಮ ಶಕ್ತಿ ಮತ್ತು ಬಾಹ್ಯ ಪರಿಸರದ ನೈಜತೆಗಳ ಮಿತಿಯಲ್ಲಿ ಹೆಚ್ಚಿಸುವ ಕ್ರಿಯೆಯ ಹಾದಿಯನ್ನು ಇದು ನಿರ್ಧರಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ವಿದೇಶಾಂಗ ನೀತಿ ಎಂಬ ಪದ ಎಷ್ಟು ವಿಸ್ತಾರವಾಗಿದೆ ಅಂದರೆ, ಅದು ಒಂದು ಸರ್ಕಾರದ ಎಲ್ಲ ಸಂಬಂಧಗಳನ್ನು ಇನ್ನೊಂದು ಸರ್ಕಾರದ ಎಲ್ಲ ಸಂಬಂಧಗಳ ಜೊತೆ ಬೆಸೆಯುತ್ತದೆ. ಫಾರಿನ್ ಪಾಲಿಸಿ ಈಸ್ ಒನ್ ಆಫ್ ದ ವೀಲ್ಸ್ ಆನ್ ವಿಚ್ ದ ಪ್ರೋಸೆಸ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆಪರೇಟ್ಸ್. Foreign policy is not a separate from national policy. Foreign policy is not separate from national policy. Instead, it is a part of it. It consists of national interests that are to be furthered in relation to other states. The states determine the course of action in furthering national interests in their foreign policies within the limits of their strength and realities of the external environment. In recent years, the term foreign policy has become so wide that it covers almost all relations of one government with other. ಜಗತ್ತಿನ ವಿವಿಧ ದೇಶಗಳು ಅಂತಾರಾಷ್ಟ್ರೀಯ ರಂಗಮಂಚದಲ್ಲಿ ಹೇಗೆ ವರ್ತಿಸುತ್ತವೆ ಎಂಬುದಕ್ಕೆ ಸಂಬಂಧಿಸಿರೋದೇ ವಿದೇಶಾಂಗ ನೀತಿ. ರಾಷ್ಟ್ರಗಳ ನಡುವೆ ಸಂಬಂಧ ಬೆಳೆಯಲು, ರಾಷ್ಟ್ರಗಳಲ್ಲಿ ಸಂಬಂಧಗಳನ್ನು ಬೆಳೆಸಲು ಯಾವುದಾದ್ರೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ಉದ್ದೇಶಗಳು, ಅವುಗಳನ್ನು ಸಾಧಿಸುವ ಗುರಿಗಳು, ಸಾಧನಗಳ ಸಂಕಲನವೇ ವಿದೇಶಾಂಗ ನೀತಿ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಂದು ದೇಶ ಇತರೆ ದೇಶಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ಜಗತ್ತಿನ ರಾಷ್ಟ್ರಗಳು ಅಧಿಕೃತವಾಗಿ ಘೋಷಿಸಿ ಅನುಸರಿಸುತ್ತಿರುವ ರೀತಿ, ನೀತಿ, ಕಾರ್ಯಕ್ರಮಗಳು ಮಾತ್ರ ವಿದೇಶಾಂಗ ನೀತಿ ಅನಿಸಿಕೊಳ್ಳುತ್ತವೆ. Foreign policy is concerned with how different countries around the world behave on the international arena. Relationship among nations have some purpose. Foreign policy is the only policy that the countries of the world have officially declared and followed. ವಿದೇಶಾಂಗ ನೀತಿ ಅಂತ ಹೇಳಿದ್ರೆ, ಒಂದು ದೇಶ ಇನ್ನೊಂದು ದೇಶದ ಜೊತೆ ವ್ಯವಹರಿಸುವಾಗ ಅನುಸರಿಸುವ ನೀತಿನ ವಿದೇಶಾಂಗ ನೀತಿ ಅಂತ ಕರೀತಾರೆ. ಆಧುನಿಕ ಕಾಲದಲ್ಲಿ ಯಾವ ದೇಶವೂ ಸ್ವಾವಲಂಬಿ ಅಲ್ಲ. ಪ್ರತಿಯೊಂದು ದೇಶ ಇತರೆ ದೇಶಗಳ ಜೊತೆ ಸಂಬಂಧ ಇಟ್ಕೊಳ್ಳೇಬೇಕಾಗುತ್ತೆ. ಈ ಥರ ಸಂಬಂಧ ಇಟ್ಕೊಳ್ಬೇಕಾದ್ರೆ ಅನುಸರಿಸ್ತಕ್ಕಂಥ ನೀತಿನ ವಿದೇಶಾಂಗ ನೀತಿ ಅಂತ ಕರೀತಾರೆ. ವಿದೇಶಾಂಗ ನೀತಿಯ ಅರ್ಥಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯೆಗಳನ್ನು ಗಮನಿಸೋದಾದರೆ, ಪ್ರೊಫೆಸರ್ ಹಾರ್ಟ್ಮನ್ ರವರ ಪ್ರಕಾರ ವಿದೇಶಾಂಗ ನೀತಿ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿದ ರಾಷ್ಟ್ರೀಯ ಹಿತಾಸಕ್ತಿಗಳ ವ್ಯವಸ್ಥಿತವಾದ ಹೇಳಿಕೆ ಆಗಿರುತ್ತೆ. ಅಕಾರ್ಡಿಂಗ್ ಟು ಹಾರ್ಟ್ಮನ್, foreign policy is a systematic statement of deliberately selected national interests that is called as foreign policy. ಅಂದರೆ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿದಂತಹ ರಾಷ್ಟ್ರೀಯ ಹಿತಾಸಕ್ತಿಗಳ ವ್ಯವಸ್ಥಿತ ಹೇಳಿಕೆ ಆಗಿರುತ್ತೆ. ಒಂದು ದೇಶದ ಹಿತಾಸಕ್ತಿ ಏನಿರುತ್ತೆ ಅದನ್ನು ಯಾವ ರೀತಿ ಪೂರೈಸ್ಕೊಳ್ಬೇಕು ಬೇರೆ ರಾಷ್ಟ್ರಗಳ ಸಹಕಾರದ ಜೊತೆ ಅನ್ನೋದಕ್ಕೆ ಸಂಬಂಧಪಟ್ಟಿರೋದೇ ವಿದೇಶಾಂಗ ನೀತಿ. ಪೆಡಲ್ಫೋರ್ಡ್ and Lincoln, foreign policy is the key element in the process by which a state translates broadly conceived goals and interests into concrete course of action to attain those objectives and preserve its interests. According to Modelsky, foreign policy, the system of activities evolved by communities for changing the behavior of other states and for adjusting their own activities to the international environment. ಪೆಡಲ್ಫೋರ್ಡ್ ಮತ್ತು ಲಿಂಕನ್ ಅವರ ಪ್ರಕಾರ ವಿದೇಶಾಂಗ ನೀತಿಯು ತನ್ನ ಅಧಿಕಾರ ವ್ಯಾಪ್ತಿಯ ಹೊರಗಿನ ರಾಷ್ಟ್ರದ ರಾಷ್ಟ್ರೀಯ ಗುರಿಗಳ ಸಾಧನೆಗಾಗಿ ಒಂದು ರಾಷ್ಟ್ರ ಕೈಗೊಳ್ಳುವ ಕಾರ್ಯಾಚರಣೆಯನ್ನು ಒಳಗೊಂಡಿರುತ್ತದೆ.
ಸೆಸಿಲ್ ವಿ ಕ್ರಾಪ್ ಪ್ರಕಾರ ವಿದೇಶಾಂಗ ನೀತಿ ಎರಡು ಮುಖ್ಯಾಂಶಗಳನ್ನು ಒಳಗೊಂಡಿದೆ. ಒಂದು, ರಾಷ್ಟ್ರೀಯ ಹಿತಾಸಕ್ತಿಗಳು ಹಾಗೂ ಎರಡು, ಅವುಗಳನ್ನು ಸಾಧಿಸಲು ಅಗತ್ಯವಿರುವ ಸಾಧನಗಳು. ಕ್ರಾಪ್ ಪ್ರಕಾರ ಎರಡು ಮುಖ್ಯಾಂಶಗಳು ವಿದೇಶಾಂಗ ನೀತಿಯಲ್ಲಿ ಕಂಡುಬರುತ್ತೆ. ಒಂದು ರಾಷ್ಟ್ರದ ಹಿತಾಸಕ್ತಿ ಹಾಗೂ ಎರಡನೇದು ಅದನ್ನು ಸಾಧಿಸಲು ಅಗತ್ಯವಿರತಕ್ಕಂಥ ಸಾಧನಗಳು. ಅಕಾರ್ಡಿಂಗ್ ಟು ಸೆಸಿಲ್ ವಿ ಕ್ರಾಬ್, ಫಾರಿನ್ ಪಾಲಿಸಿ ಕನ್ಸಿಸ್ಟ್ ಆಫ್ 2 main elements. One, national interests, and second one, the means necessary to achieve them. Foreign policy may be defined in narrow and a broad sense. Narrowly defined, it emphasizes the action aspect of foreign policy. In this sense, according to Schleicher, it refers to the actions of government officials to influence human behavior beyond the jurisdiction of their own state. Therefore, foreign policy mainly implies a course of action. In a broad sense, it includes, according to Schleicher, the objectives, plans, and action taken by a state relative to its external relationship. As every state has various objectives, political, economic, military, ideological, or cultural, it has technically many policies. Thus, a broad definition of foreign policy contains 3 main elements. Number 1 is goals and objectives. Number 2, policy plans. And number 3, actual actions undertaken by a state to regulate its external relations. ವಿದೇಶಾಂಗ ನೀತಿಯನ್ನು ಸಂಕುಚಿತ ಮತ್ತು ವಿಶಾಲ ಅರ್ಥದಲ್ಲಿ ವ್ಯಾಖ್ಯಾನಿಸಬಹುದು. ಸಂಕುಚಿತ ಅರ್ಥದಲ್ಲಿ ಇದು ವಿದೇಶಾಂಗ ನೀತಿಯ ಕಾರ್ಯಾಚರಣೆಯನ್ನು ಒತ್ತಿ ಹೇಳುತ್ತದೆ. ಈ ಅರ್ಥದಲ್ಲಿ ಸ್ಲೇಷರ್ ಪ್ರಕಾರ ಇದು ತಮ್ಮ ರಾಜ್ಯದ ವ್ಯಾಪ್ತಿಯನ್ನು ಮೀರಿ ಮಾನವ ನಡವಳಿಕೆಯನ್ನು ಪ್ರಭಾವಿಸುವ ಸರ್ಕಾರಿ ಅಧಿಕಾರಿಗಳ ಕ್ರಮಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಮುಖ್ಯವಾಗಿ ವಿದೇಶಾಂಗ ನೀತಿಯು ಕಾರ್ಯಾಚರಣೆಯನ್ನು ಸೂಚಿಸುತ್ತದೆ. ವಿಶಾಲ ಅರ್ಥದಲ್ಲಿ ಸ್ಲೇಷರ್ ಪ್ರಕಾರ ಒಂದು ರಾಜ್ಯ ಅಥವಾ ರಾಷ್ಟ್ರ ಅದರ ಬಾಹ್ಯ ಸಂಬಂಧಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡ ಉದ್ದೇಶಗಳು, ಯೋಜನೆಗಳು ಮತ್ತು ಕ್ರಮವನ್ನು ಒಳಗೊಂಡಿರುತ್ತದೆ. ತೆಗೆದುಕೊಂಡ ಕ್ರಮಗಳು, ಯೋಜನೆಗಳು, ಉದ್ದೇಶಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ರಾಷ್ಟ್ರವು ವಿವಿಧ ಉದ್ದೇಶಗಳನ್ನು ಹೊಂದಿರುತ್ತೆ, ವಿವಿಧ ಗುರಿಗಳನ್ನು ಹೊಂದಿರುತ್ತೆ. ರಾಜಕೀಯ, ಆರ್ಥಿಕ, ಮಿಲಿಟರಿ, ಸೈದ್ಧಾಂತಿಕ ಅಥವಾ ಸಾಂಸ್ಕೃತಿಕ. ಇದು ತಾಂತ್ರಿಕವಾಗಿ ಅನೇಕ ನೀತಿಗಳನ್ನು ಹೊಂದಿದೆ. ಆದ್ದರಿಂದ ವಿದೇಶಾಂಗ ನೀತಿಯ ವಿಶಾಲವಾದ ವ್ಯಾಖ್ಯಾನ 3 ಅಂಶಗಳನ್ನು ಒಳಗೊಂಡಿರುತ್ತೆ. ರಾಷ್ಟ್ರಗಳ ಗುರಿಗಳು ಮತ್ತು ಉದ್ದೇಶಗಳು ನಂಬರ್ 1, ನೀತಿ ಯೋಜನೆಗಳು ನಂಬರ್ 2, ನಂಬರ್ 3, ರಾಷ್ಟ್ರಗಳ ಬಾಹ್ಯ ಸಂಬಂಧಗಳನ್ನು ನಿಯಂತ್ರಿಸಲು ರಾಷ್ಟ್ರ ಕೈಗೊಳ್ತಕ್ಕಂಥ ನಿಜವಾದ ಕ್ರಮಗಳು. ಈಗ ವಿದೇಶಾಂಗ ನೀತಿಯ ಗುರಿಗಳನ್ನು ನೋಡೋದಾದರೆ, ಆಬ್ಜೆಕ್ಟಿವ್ಸ್ ಆಫ್ ಫಾರಿನ್ ಪಾಲಿಸಿ. KJ holds that the national interests are an image of a future state of affairs and future set of conditions which governments through individual policy makers aspire to bring about by wielding influence abroad and by sustaining the behavior of states. The objectives of foreign policy may be broadly divided into 3 categories, namely core values and interests, middle range objectives, ಯೂನಿವರ್ಸಲ್ ಲಾಂಗ್ ರೇಂಜ್ ಆಬ್ಜೆಕ್ಟಿವ್ಸ್. ವಿದೇಶಾಂಗ ನೀತಿಯ ಉದ್ದೇಶಗಳು. KJ ಹೋಲ್ಸ್ಟಿ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಗಳು ಭವಿಷ್ಯದ ವ್ಯವಹಾರಗಳ ಸ್ಥಿತಿ ಮತ್ತು ಭವಿಷ್ಯದ ಪರಿಸ್ಥಿತಿಗಳ ಒಂದು ಚಿತ್ರಣವಾಗಿರುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ವೈಯಕ್ತಿಕ ನೀತಿ ನಿರೂಪಕರ ಪ್ರಕಾರ ಸರ್ಕಾರಗಳು ವಿದೇಶದಲ್ಲಿ ಪ್ರಭಾವ ಬೀರುವ ಮೂಲಕ ಮತ್ತು ರಾಷ್ಟ್ರಗಳ ನಡವಳಿಕೆಯನ್ನು ಬದಲಿಸುವ ಮೂಲಕ ಅಥವಾ ಉಳಿಸಿಕೊಳ್ಳುವ ಮೂಲಕ ಅದನ್ನು ಜಾರಿಗೆ ತರಲು ಬಯಸುತ್ತವೆ. ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ವಿಶಾಲವಾಗಿ 3 ಭಾಗಗಳಲ್ಲಿ ವಿಂಗಡಿಸಬಹುದು. ಅವುಗಳೆಂದರೆ ರಾಷ್ಟ್ರದ ಸಹಜ ಹಿತಾಸಕ್ತಿಗಳು ಮತ್ತು ಮೌಲ್ಯಗಳು, ಮಧ್ಯಮ ಶ್ರೇಣಿಯ ಉದ್ದೇಶಗಳು, ಸಾರ್ವತ್ರಿಕ ದೀರ್ಘ ವ್ಯಾಪ್ತಿಯ ಉದ್ದೇಶಗಳು. 3 ರೀತಿಯ ಉದ್ದೇಶಗಳನ್ನು ವಿದೇಶಾಂಗ ನೀತಿಯಲ್ಲಿ ಕಾಣಬಹುದು. ಅಂದರೆ ಪ್ರಾಥಮಿಕ ಹಿತಾಸಕ್ತಿಗಳು ಅಥವಾ ಸಹಜ ಹಿತಾಸಕ್ತಿಗಳು, ಮಧ್ಯಮ ಶ್ರೇಣಿಯ ಉದ್ದೇಶಗಳು, ಸಾರ್ವತ್ರಿಕ ಅಥವಾ ದೀರ್ಘ ವ್ಯಾಪ್ತಿಯ ಉದ್ದೇಶಗಳು ಅಂತ. ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಇಂಟ್ರೆಸ್ಟ್. ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಇಂಟ್ರೆಸ್ಟ್ ಡಿಟರ್ಮೈನ್ the foreign policy of a nation. The basis of these objectives are those necessities and beliefs on which depends the existence of the state. These necessities and beliefs are ರಾಷ್ಟ್ರದ ಸಹಜ ಹಿತಾಸಕ್ತಿಗಳು ಮತ್ತು ಮೌಲ್ಯಗಳು. ರಾಷ್ಟ್ರದ ಸಹಜ ಹಿತಾಸಕ್ತಿಗಳು ಮತ್ತು ಮೌಲ್ಯಗಳು ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುತ್ತವೆ. ಈ ಉದ್ದೇಶಗಳ ಆಧಾರವು ರಾಜ್ಯದ ಅಸ್ತಿತ್ವವನ್ನು ಅವಲಂಬಿಸಿರುವ ಅಗತ್ಯಗಳು ಮತ್ತು ನಂಬಿಕೆಗಳು. ಈ ಅವಶ್ಯಕತೆಗಳು ಮತ್ತು ನಂಬಿಕೆಗಳು ಹೀಗಿವೆ. ರಾಷ್ಟ್ರೀಯ ಭದ್ರತೆ ನಂಬರ್ 1. ಅದರಲ್ಲಿ
ನಂತರ ಹೇಳ್ತೀನಿ. ನ್ಯಾಷನಲ್ ಸೆಕ್ಯೂರಿಟಿ. National security is the primary goal of a foreign policy. This is the article of faith that the society generally consents to without any dissent. The treaties, contracts, and alliances which the states conclude with other states rest on this objective. In 1823, the then President of the USA declared the famous Monroe Doctrine, which aimed at checking the interference of European powers in the affairs of America. Checking the interference of European powers in the affairs of America. The concept of national security is not confined to territorial integrity and security of national borders. It may include the security of cultural and political institutions and belief and values as well. ರಾಷ್ಟ್ರೀಯ ಭದ್ರತೆ ವಿದೇಶಾಂಗ ನೀತಿಯ ಪ್ರಾಥಮಿಕ ಗುರಿಯಾಗಿದೆ. ಮೊದಲನೇ ಗುರಿ ಒಂದು ರಾಷ್ಟ್ರದ ಭದ್ರತೆ ಕಾಪಾಡೋದು. ಸಮಾಜ ಸಾಮಾನ್ಯವಾಗಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಒಪ್ಪುವ ನಂಬಿಕೆಯ ಲೇಖನ ಇದು. ರಾಷ್ಟ್ರಗಳ ನಡುವಿನ ಒಪ್ಪಂದಗಳು ಮತ್ತು ಮೈತ್ರಿಗಳು ಈ ಉದ್ದೇಶನ ಅವಲಂಬಿಸಿರುತ್ತವೆ. 1823ರಲ್ಲಿ USA ಅಂದಿನ ಅಧ್ಯಕ್ಷರು ಪ್ರಸಿದ್ಧ ಮನ್ರೋ ಸಿದ್ಧಾಂತ ಘೋಷಿಸಿದರು. ಇದು ಅಮೆರಿಕದ ವ್ಯವಹಾರಗಳಲ್ಲಿ ಯುರೋಪಿಯನ್ ಶಕ್ತಿಗಳ ಹಸ್ತಕ್ಷೇಪವನ್ನು ಪರಿಶೀಲಿಸುವ ಗುರಿ ಹೊಂದಿತು. ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಪ್ರಾದೇಶಿಕ ಸಮಗ್ರತೆ, ರಾಷ್ಟ್ರೀಯ ಗಡಿಗಳ ಭದ್ರತೆಗೆ ಸೀಮಿತವಾಗಿಲ್ಲ. ಇದು ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂಸ್ಥೆಗಳ ಸುರಕ್ಷತೆ ಮತ್ತು ನಂಬಿಕೆಯ ಮೌಲ್ಯಗಳನ್ನು ಒಳಗೊಂಡಿರುತ್ತದೆ. ವಿದೇಶಾಂಗ ನೀತಿಯ ಮೊದಲ ಗುರಿ ಒಂದು ರಾಷ್ಟ್ರದ ಭದ್ರತೆಗೆ ಆದ್ಯತೆ ನೀಡೋದು. ಎರಡನೇದಾಗಿ ಆರ್ಥಿಕ ಅಭಿವೃದ್ಧಿ. ದ ಪ್ರಮೋಷನ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಎ ನೇಷನ್ ಇಸ್ ದ ಫಂಡಮೆಂಟಲ್ ಗೋಲ್ ಆಫ್ ಫಾರಿನ್ ಪಾಲಿಸಿ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ರಾಷ್ಟ್ರದ ವಿದೇಶಾಂಗ ನೀತಿಯ ಮೂಲಭೂತ ಗುರಿಯಾಗಿರುತ್ತೆ. Goal of foreign policy, as this is directly associated with state's existence. The status of a state in international relations is always determined by the economic standard. So the state would always strive to adopt a course of action which brings in economic prosperity, thereby keeping its armed forces well equipped, citizens happy and relaxed, and the state playing a significant role in international politics. The main reason is all the nations in the world gives much importance to their economic development. It is no exaggeration that the national interests are more economic than political, and foreign policy is more guided by economic than political factors. War, imperialism, colonialism, treaties, alliances, and contracts are totally based on the idea of economic prosperity. ಆರ್ಥಿಕ ಅಭಿವೃದ್ಧಿ ವಿದೇಶಾಂಗ ನೀತಿಯ ಎರಡನೇ ಮುಖ್ಯ ಗುರಿ. ರಾಷ್ಟ್ರದ ಆರ್ಥಿಕ ಹಿತಾಸಕ್ತಿಗಳ ಪ್ರಚಾರವು ವಿದೇಶಾಂಗ ನೀತಿಯ ಮೂಲಭೂತ ಗುರಿಯಾಗಿರುತ್ತೆ. ಏಕೆಂದರೆ ಒಂದು ರಾಷ್ಟ್ರದ ಅಸ್ತಿತ್ವದೊಂದಿಗೆ ನೇರವಾಗಿ ಆರ್ಥಿಕ ಅಭಿವೃದ್ಧಿ ಸಂಬಂಧಪಟ್ಟಿರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರದ ಸ್ಥಿತಿಯನ್ನು ಯಾವಾಗಲೂ ಆರ್ಥಿಕ ಮಾನದಂಡದಿಂದ ನಿರ್ಧರಿಸಲಾಗುತ್ತೆ. ಆದ್ದರಿಂದ ಆರ್ಥಿಕ ಸಮೃದ್ಧಿಯನ್ನು ತರುವಂತಹ ಕ್ರಮವನ್ನು ಅಳವಡಿಸಿಕೊಳ್ಳಲು ರಾಷ್ಟ್ರಗಳು ಯಾವಾಗಲೂ ಶ್ರಮಿಸ್ತಾ ಇರುತ್ತವೆ. ಇದರಿಂದಾಗಿ ತನ್ನ ಸಶಸ್ತ್ರ ಪಡೆಗಳನ್ನು ರಾಷ್ಟ್ರಗಳು ಸುಸಜ್ಜಿತವಾಗಿಟ್ಟಿರುತ್ತವೆ. ನಾಗರಿಕರು ಸಂತೋಷದಿಂದ ಮತ್ತು ನಿರಾಳರಾಗಿರ್ತಾರೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ರಾಷ್ಟ್ರ ಮಹತ್ವದ ಪಾತ್ರ ವಹಿಸಬೇಕಾದ್ರೆ ರಾಷ್ಟ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕಾಗುತ್ತೆ. ಆರ್ಥಿಕ ಅಭಿವೃದ್ಧಿಯನ್ನು ವಿದೇಶಾಂಗ ನೀತಿಯ ಮೂಲಕ ಸಾಧಿಸಬಹುದು. ರಾಜಕೀಯಕ್ಕಿಂತ ರಾಷ್ಟ್ರೀಯ ಹಿತಾಸಕ್ತಿಗಳು ಹೆಚ್ಚು ಆರ್ಥಿಕ ಮತ್ತು ವಿದೇಶಾಂಗ ನೀತಿಯು ರಾಜಕೀಯ ಅಂಶಗಳಿಗಿಂತ ಆರ್ಥಿಕ ಅಂಶಗಳಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂಬುದು ಅತಿಶಯೋಕ್ತಿ ಅಲ್ಲ. ರಾಜಕೀಯಕ್ಕಿಂತ ರಾಷ್ಟ್ರೀಯ ಹಿತಾಸಕ್ತಿಗಳು ಹೆಚ್ಚು ಆರ್ಥಿಕ ಮತ್ತು ವಿದೇಶಾಂಗ ನೀತಿಯು ರಾಜಕೀಯ ಅಂಶಗಳಿಗಿಂತ ಆರ್ಥಿಕ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ ಅನ್ನೋದು ಅತಿಶಯೋಕ್ತಿ ಅಲ್ಲ. ಯುದ್ಧ, ಸಾಮ್ರಾಜ್ಯಶಾಹಿ, ವಸಾಹತುಶಾಹಿ ಒಪ್ಪಂದಗಳು, ಮೈತ್ರಿಗಳು ಸಂಪೂರ್ಣವಾಗಿ ಆರ್ಥಿಕ ಸಮೃದ್ಧಿಯ ಕಲ್ಪನೆಯನ್ನು ಆಧರಿಸಿರುತ್ತವೆ. ನೆಕ್ಸ್ಟ್ ಎರಡನೇದಾಗಿ ಮಿಡಲ್ ರೇಂಜ್ ಆಬ್ಜೆಕ್ಟಿವ್ಸ್. Middle range objectives include international cooperation, prestige, and protection of the interests of the nationals. Protection of the interests of the nationals. These objectives includes the interests of pressure groups. The existence of pressure group with global interests is a new phenomenon in politics which has a significant influence on foreign policy as well. ಮಧ್ಯಮ ಶ್ರೇಣಿಯ ಉದ್ದೇಶಗಳು. ಮಧ್ಯಮ ಶ್ರೇಣಿಯ ಉದ್ದೇಶಗಳಲ್ಲಿ
ಅಂತಾರಾಷ್ಟ್ರೀಯ ಸಹಕಾರ, ಪ್ರತಿಷ್ಠೆ, ರಾಷ್ಟ್ರೀಯರ ಹಿತಾಸಕ್ತಿಗಳ ರಕ್ಷಣೆ ಸೇರಿರುತ್ತೆ. ಅಂದರೆ ವಿದೇಶದಲ್ಲಿರ್ತಕ್ಕಂಥ ತನ್ನ ರಾಷ್ಟ್ರೀಯರ ರಕ್ಷಣೆ ಸೇರಿರುತ್ತೆ. ಜೊತೆಗೆ ಇನ್ನೂ ಕೆಲವು ಅಂಶಗಳಿರುತ್ತವೆ. ಅವುಗಳಲ್ಲಿ ಒತ್ತಡ ಗುಂಪುಗಳ ಆಸಕ್ತಿಗಳು, ಜಾಗತಿಕ ಹಿತಾಸಕ್ತಿಗಳನ್ನು ಹೊಂದಿರತಕ್ಕಂಥ ಒತ್ತಡ ಗುಂಪುಗಳ ಅಸ್ತಿತ್ವ ರಾಜಕೀಯದಲ್ಲಿ ಹೊಸ ವಿದ್ಯಮಾನವಾಗಿದೆ. ಇದು ವಿದೇಶಾಂಗ ನೀತಿಯ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ಇಸ್ರೇಲ್ಗೆ ಸಂಬಂಧಿಸಿದಂತೆ ಅಮೆರಿಕಾದ ವಿದೇಶಾಂಗ ನೀತಿಯಲ್ಲಿ ಅಮೆರಿಕಾದ ಯಹೂದಿ ಲಾಬಿ ವಹಿಸಿದಂಥ ಪಾತ್ರ, ಹಾಗೆಯೇ ಶ್ರೀಲಂಕಾದ ಬಗೆಗಿನ ಭಾರತದ ನೀತಿಯಲ್ಲಿ ಅಲ್ಲಿರ್ತಕ್ಕಂಥ ತಮಿಳರ ಪಾತ್ರ ಈ ಅಂಶನ ದೃಢಪಡಿಸುತ್ತದೆ. Non-political cooperation. In the field of international relations, mutual cooperation has become necessity today. The objectives of a foreign policy inevitably include economic, cultural and social cooperation. The economic aid to the developing states and the facilities to states provide to foreign students to pursue higher and technical education are aimed at expanding its global reach and identity. ರಾಜಕೀಯೇತರ ಸಹಕಾರ. ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರವು ಇಂದು ಅತ್ಯಗತ್ಯವಾಗಿದೆ. ವಿದೇಶಾಂಗ ನೀತಿಯ ಉದ್ದೇಶಗಳು ಅನಿವಾರ್ಯವಾಗಿ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಹಕಾರವನ್ನು ಒಳಗೊಂಡಿರುತ್ತವೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ಮತ್ತು ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಪಡೆಯಲು ವಿದೇಶಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರಗಳು ಒದಗಿಸುವ ಸೌಲಭ್ಯಗಳು ಅದರ ಜಾಗತಿಕ ವ್ಯಾಪ್ತಿ ಮತ್ತು ಗುರುತನ್ನು ವಿಸ್ತರಿಸತಕ್ಕಂಥ ಗುರಿಯನ್ನು ಹೊಂದಿರುತ್ತವೆ. ಪ್ರಮೋಷನ್ ಆಫ್ ನ್ಯಾಷನಲ್ ಪ್ರೆಸ್ಟೀಜ್ ಈಸ್ ಆಲ್ಸೋ ಮೇನ್ ಆಬ್ಜೆಕ್ಟಿವ್ ಆಫ್ ಫಾರಿನ್ ಪಾಲಿಸಿ. The objective of this type includes those policies of states which are meant to focus on impressible image of the states abroad. The states generally resort to propaganda through mass media to create the desired effect. ರಾಷ್ಟ್ರೀಯ ಪ್ರತಿಷ್ಠೆಯ ವಿಚಾರ, ಇದು ಕೊನೆಯ ಗುರಿ ಅಂತ ಹೇಳ್ಬೋದು ವಿದೇಶಾಂಗ ನೀತಿ. ಈ ಪ್ರಕಾರದ ಉದ್ದೇಶವು ವಿದೇಶಗಳ ರಾಷ್ಟ್ರಗಳ ಪ್ರಭಾವಶಾಲಿ ಚಿತ್ರವನ್ನು ಕೇಂದ್ರೀಕರಿಸಲು ಉದ್ದೇಶಿಸಿರುವ ರಾಜ್ಯಗಳ ನೀತಿಯನ್ನು ಒಳಗೊಂಡಿರುತ್ತೆ. ರಾಷ್ಟ್ರಗಳು ಸಾಮಾನ್ಯವಾಗಿ ಅಪೇಕ್ಷಿತ ಪರಿಣಾಮವನ್ನು ಸೃಷ್ಟಿಸಲು ಸಮೂಹ ಮಾಧ್ಯಮಗಳ ಮೂಲಕ ಪ್ರಚಾರವನ್ನು ಆಶ್ರಯಿಸುತ್ತವೆ. ಚಂದ್ರನನ್ನು ಸ್ಪರ್ಶಿಸಲು, ಮಂಗಳನ ಮೇಲೆ ಇಳಿಯಲು ಅಥವಾ ಪರಮಾಣು ಸ್ಫೋಟಗಳನ್ನು ಆಶ್ರಯಿಸಲು ಎರಡು ಸೂಪರ್ ಶಕ್ತಿಗಳ ನಡುವಿನ ಸ್ಪರ್ಧೆಯು ಶಕ್ತಿ ಪ್ರದರ್ಶಕರಾಗಿ ಈ ಆಸೆಯಿಂದಲೇ ಪ್ರೇರೇಪಿಸಲ್ಪಟ್ಟಿದೆ. ಇದರೆಲ್ಲದರ ಮುಖ್ಯ ಗುರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಪಡಿತಕ್ಕಂಥದ್ದು, ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅದರ ಯಾವುದೇ ಕಾರ್ಯಾಚರಣೆಯಲ್ಲಿನ ಯಶಸ್ಸು ಖಂಡಿತವಾಗಿಯೂ ಒಂದರ ಮೇಲೊಂದರ ವೈಜ್ಞಾನಿಕ, ತಾಂತ್ರಿಕ ಶ್ರೇಷ್ಠತೆಯನ್ನು ಸಾಬೀತುಪಡಿಸುತ್ತದೆ. ಆದರೂ ಇದು ಸಾಮಾನ್ಯವಾಗಿ ಅಂತಹ ಪರಿಭಾಷೆಯಲ್ಲಿ ವ್ಯಕ್ತವಾಗೋದಿಲ್ಲ. ನೆಕ್ಸ್ಟ್ ಒನ್, ಟೆರಿಟೋರಿಯಲ್ ಎಕ್ಸ್ಪ್ಯಾನ್ಷನ್, ಡಿ. The policy of territorial expansion includes imperialism and colonialism, which the states overtly or covertly adhere to meet their economic and political aspirations. From 18th to 20th century, the European and other major powers adopted the policy of imperialism to capture the markets and raw material to claim superiority on the global stage. In modern times, the traditional imperialistic policy has undergone a change and assumes different forms such as technology transfer, foreign aid, soft loans, food programs, dumping, etc. ಪ್ರಾದೇಶಿಕ ವಿಸ್ತರಣೆ ನೀತಿಯಲ್ಲಿ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಸೇರಿವೆ. ಅದು ರಾಷ್ಟ್ರಗಳು ಬಹಿರಂಗವಾಗಿ ಅಥವಾ ರಹಸ್ಯವಾಗಿ ತಮ್ಮ ಆರ್ಥಿಕ ಮತ್ತು ರಾಜಕೀಯ ಆಕಾಂಕ್ಷೆಗಳನ್ನು ಪೂರೈಸಲು ಬದ್ಧವಾಗಿರುತ್ತದೆ. 18ರಿಂದ 20ನೇ ಶತಮಾನದವರೆಗೆ ಯುರೋಪಿಯನ್ ಮತ್ತು ಇತರೆ ಪ್ರಮುಖ ಶಕ್ತಿಗಳು ಜಾಗತಿಕ ವೇದಿಕೆಯಲ್ಲಿ ಶ್ರೇಷ್ಠತೆಯನ್ನು ಪಡೆಯಲು ಮಾರುಕಟ್ಟೆಗಳು ಮತ್ತು ಕಚ್ಚಾ ವಸ್ತುಗಳನ್ನು ಸೆರೆ ಹಿಡಿಯಲು ಸಾಮ್ರಾಜ್ಯಶಾಹಿಯ ನೀತಿಯನ್ನು ಅಳವಡಿಸಿಕೊಂಡವು. ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಸಾಮ್ರಾಜ್ಯಶಾಹಿ ನೀತಿಯು ಬದಲಾವಣೆಗೆ ಒಳಗಾಗಿದೆ ಮತ್ತು ತಂತ್ರಜ್ಞಾನ ವರ್ಗಾವಣೆ, ವಿದೇಶಿ ನೆರವು, ಮೃದು ಸಾಲಗಳು, ಆಹಾರ ಕಾರ್ಯಕ್ರಮಗಳು, ಡಂಪಿಂಗ್ ಮುಂತಾದ ವಿಭಿನ್ನ ರೂಪಗಳನ್ನು ಪಡೆದುಕೊಂಡಿದ್ದು ತಮ್ಮ ಪ್ರಭಾವವನ್ನು ವಿಶ್ವದ ಬಲಹೀನ ರಾಷ್ಟ್ರಗಳ ಮೇಲೆ ವಿಸ್ತರಿಸಲು ರಾಷ್ಟ್ರಗಳು ವಿದೇಶಾಂಗ ನೀತಿಯ ಮೂಲಕ ಪ್ರಯತ್ನಿಸ್ತಾ ಇವೆ. ಯೂನಿವರ್ಸಲ್ ಲಾಂಗ್ ರೇಂಜ್ ಆಬ್ಜೆಕ್ಟಿವ್ಸ್. These objectives aim at restructuring the international system of its own liking. It is shaped in such a way that the plans and dreams of a nation are accommodated
in the international system. To make the world listen to one's voice in distant goal of foreign policy, Hitler's idea of 1,000 years reach, the idea of world revolution in socialist countries, the plans of the USA to make the world safer for democracy. The plans of the USA to make the world safer for democracy are undoubtedly the foreign policy goals which are aimed at establishing the supremacy of the said nations. ಕೊನೆಯ ಗುರಿ ಇದು ಸಾರ್ವತ್ರಿಕ ದೀರ್ಘ ವ್ಯಾಪ್ತಿಯ ಉದ್ದೇಶಗಳು ವಿದೇಶಾಂಗ ನೀತಿ ಹೊಂದಿರತಕ್ಕಂಥದ್ದು. ಈ ಉದ್ದೇಶಗಳು ತನ್ನದೇ ಆದ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಪುನರ್ರಚಿಸುವ ಗುರಿಯನ್ನು ಹೊಂದಿರುತ್ತವೆ. ರಾಷ್ಟ್ರದ ಯೋಜನೆಗಳು ಮತ್ತು ಕನಸುಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸರಿ ಹೊಂದುವ ರೀತಿಯಲ್ಲಿ ಅದನ್ನು ರೂಪಿಸಲಾಗುತ್ತೆ. ಜಗತ್ತನ್ನು ಒಬ್ಬರ ಧ್ವನಿಯನ್ನು ಕೇಳುವಂತೆ ಮಾಡುವುದು ವಿದೇಶಾಂಗ ನೀತಿಯ ಮುಖ್ಯ ದೂರದ ಗುರಿಯಾಗಿರುತ್ತೆ. ಜಗತ್ತನ್ನು ಒಬ್ಬರ ಧ್ವನಿ ಕೇಳುವಂತೆ ಮಾಡೋದು ವಿದೇಶಾಂಗ ನೀತಿಯ ದೂರದ ಗುರಿಯಾಗಿರುತ್ತೆ. ಹಿಟ್ಲರ್ನ 1000 ವರ್ಷಗಳ ಜರ್ಮನ್ ಸಾಮ್ರಾಜ್ಯ, ಜರ್ಮನ್ ರೀಚ್ 1000 years ಜರ್ಮನ್ ರೀಚ್, 1000 ವರ್ಷಗಳ ಜರ್ಮನ್ ಸಾಮ್ರಾಜ್ಯದ ಕನಸು, ಸಮಾಜವಾದಿ ದೇಶಗಳಲ್ಲಿ ವಿಶ್ವಕ್ರಾಂತಿಯ ಕಲ್ಪನೆ, ಜಗತ್ತನ್ನು ಪ್ರಜಾಪ್ರಭುತ್ವಕ್ಕೆ ಸುರಕ್ಷಿತವಾಗಿಸಲು US ಯೋಜನೆಗಳು, ಇವೆಲ್ಲವೂ ನಿಸ್ಸಂದೇಹವಾಗಿ ರಾಷ್ಟ್ರಗಳ ಪ್ರಾಬಲ್ಯವನ್ನು ಸ್ಥಾಪಿಸುವ ಗುರಿ ಹೊಂದಿರುತ್ತವೆ. ಇದನ್ನು ವಿದೇಶಾಂಗ ನೀತಿಯ ಮೂಲಕ ರಾಷ್ಟ್ರಗಳು ಸಾಧಿಸಲು ಪ್ರಯತ್ನಿಸುತ್ತವೆ. The primary and middle range goals as part of the foreign policy are the policies to be immediately pursued, but the long range goals are the ambitions which the states may achieve in long run, for which states never press too much in the present. ವಿದೇಶಿ ನೀತಿಯ ಭಾಗವಾಗಿ ಪ್ರಾಥಮಿಕ ಮತ್ತು ಮಾಧ್ಯಮ ಶ್ರೇಣಿಯ ಗುರಿಗಳು ತಕ್ಷಣವೇ ಅನುಸರಿಸಬೇಕಾದ ನೀತಿಗಳಾದರೆ, ದೀರ್ಘಾವಧಿಯ ಗುರಿಗಳು ದೀರ್ಘಾವಧಿಯಲ್ಲಿ ರಾಷ್ಟ್ರಗಳು ಸಾಧಿಸಬಹುದಾದ ಮಹತ್ವಾಕಾಂಕ್ಷೆಗಳಾಗಿವೆ. ಯಾವ ರಾಜ್ಯಗಳು ಪ್ರಸ್ತುತದಲ್ಲಿ ಹೆಚ್ಚು ಒತ್ತು ನೀಡೋಕ್ಕೆ ಹೋಗೋದಿಲ್ಲ. ಅಂದರೆ ವಿದೇಶಾಂಗ ನೀತಿಯಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶ್ರೇಣಿಯ ಗುರಿಗಳು ತಕ್ಷಣವೇ ಅನುಸರಿಸಬೇಕಾದ್ರೆ, ದೀರ್ಘಾವಧಿಯ ಗುರಿಗಳು ದೀರ್ಘಾವಧಿಯಲ್ಲಿ ದೇಶಗಳು ಸಾಧಿಸಬಹುದಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆಗಳಾಗಿರುತ್ತವೆ. ಧನ್ಯವಾದಗಳು.